ಮೈಸೂರೆಂದರೆ ನಮಗೆಲ್ಲ ನೆನಪಾಗುವುದು ಮೈಸೂರು ಪ್ಯಾಲೇಸ್, ಅರಮನೆಯ ಆ ಸುತ್ತಮುತ್ತ ಪರಿಸರ, ಅಲ್ಲಿ ಓಡಾಡುವಂತಹ ಕುದುರೆ ಗಾಡಿ, ಸಾರಾಟು ಅಥವಾ ಸಾರೋಟು ಅಂತ ಕರೀತಾರೆ. ಅವುಗಳ ವಿಶೇಷವಾದ ಒಂದು ಪ್ರದರ್ಶನ ಆಗಲಿ ಅಥವಾ ಯಾತ್ರಿಕರು ಅದನ್ನು ಹತ್ಕೊಂಡು ಓಡಾಡೋದಾಗಲಿ, ಅದೇ ಒಂದು ರೀತಿ ಮಜಾ. ಹಿಂದೆಲ್ಲೋ ನಾವು ರಾಜರ ಕಾಲಕ್ಕೆ ಹೋದ್ವೇನೋ ಅನ್ನುವ ಒಂದಿಷ್ಟು ಭಾವ ನಮ್ಮದಾಗಿರುತ್ತೆ. ಅದು ಪ್ರತಿ ವರ್ಷಕ್ಕೆ ನಶಿಸಿ ಹೋಗ್ತಾ ಇದೆ. ಸಾವಿರಾರು ಟಾಂಗಾಗಳಾಗಲಿ ಕುದುರೆ ಗಾಡಿಗಳಾಗಲಿ ಇದ್ದವು, ಈಗ ಬೆರಳೆಣಿಕೆಯಷ್ಟೇ ಇದೆ. ಇದರ ವಿಚಾರವನ್ನು ನಾವು ಈಗಿನ ಸಂತತಿಯವರು ಮಾಡದಿದ್ದರೆ ತಪ್ಪಾಗೇ ಆಗುತ್ತೆ. ಒಮ್ಮೆ ಇದನ್ನು ಹುಡ್ಕೊಂಡು ಹೊರಟಾಗ ನನಗೆ ರಸ್ತೆಯ ಬದಿಯಲ್ಲಿ ಈ ರೀತಿಯಾದ ಒಂದು ಕಟ್ಟಡ, ಆ ಕಟ್ಟಡದ ಕೆಳಗೆ ತಂಗಿದ್ದಂತಹ ಅಲ್ಲಿನ ಮಾಲೀಕರು ಮತ್ತು ಆ ಟಾಂಗಾದ ಚಾಲಕರು ಕುದುರೆಗಳನ್ನು ಅಣಿ ಮಾಡುತ್ತಿದ್ದಂಥ ರೀತಿಯನ್ನು ಕಾಣ್ತು. ನಾನು ಸಣ್ಣಕ್ಕಿದ್ದಾಗ ಇದ್ದಿದ್ದ ಕುದುರೆಗಳ ವಿಶೇಷತೆ ಮತ್ತು ವಿಭಿನ್ನತೆ ಮತ್ತು ಮೈಸೂರಂದಾಗ ನಾವು ಕುದುರೆಗಳಿಗೆ ಹೆಸರುವಾಸಿಯಾಗಿ ಆಗಿರುತ್ತೆ. ಅವುಗಳು ಹೇಗೆ ನಿಭಾಯಿಸ್ತಾರೆ, ಅದರ ವಿಚಾರ ಏನು, ಅದರ ಜೀವನ ಹೇಗೆ ನಡೀತಾ ಇದೆ, ಈಗಿನ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕು ಅಂತ ಅನಿಸ್ತು. ಆಗ ಚರ್ಚೆ ಮಾಡಬೇಕಾದ್ರೆ ಒಬ್ಬರು ಹಳಬರೇ ಆದರೂ ಬೇಕಲ್ವಾ, ತಿಳಿದವರು ಯಾರು ಬೇಕಲ್ವಾ, ಅದನ್ನು ಹುಡುಕಿ ಹೊರಟ ನಮಗೆ ಅಲ್ಲೇ ಕೂತಿದ್ದ ನಮ್ಮ ಈ ಯಜಮಾನರು ಸಿಕ್ಕರು. ಅವರನ್ನು ಮಾತಾಡಿಸಲಾಗಿ, ಸಾಹೇಬ್ರೆ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪ್ರಕಾಶ್. ಯಾವಾಗಿಂದ ನೀವು ಇಲ್ಲಿ ಟಾಂಗೆಗಳನ್ನು ಓಡಿಸೋದಾಗಲಿ ಕುದುರೆಗಳನ್ನು? ನಾವು 1960ನೇ ಇಸ್ವಿಯಿಂದಾನು ನಮ್ಮ ತಂದೆ, ನಮ್ಮ ದೊಡ್ಡಪ್ಪರು, ನಮ್ಮ 3 ಜನ ದೊಡ್ಡಪ್ಪರು, ಒಬ್ಬ ಚಿಕ್ಕಪ್ಪ, ಒಬ್ಬ ತಂದೆ ಓಡಿಸ್ತಾ ಇದ್ವಿ. ನಾವು ಒಂದು 70-75ರಿಂದ ನಾವು ಶುರು ಮಾಡ್ಬೋದು ವಂಶ ಪರಂಪರೆ. ಅದರಲ್ಲಿ ನಾವು ಒಂದು 30 ವರ್ಷ ಟಾಂಗ ಓಡಿಸ್ತೀವಿ. ಈಗ 16 ವರ್ಷ ಆಯಿತು ನಾವು ಟಾಂಗ ಬಿಟ್ಟು. ಇದು ಜಟ್ಕ ಮೊದಲಿತ್ತು, ನಮ್ಮ ತಂದೆ ಹೇಳಿರೋ ಮಾತು. ಜಟ್ಕ ಅಂದ್ರೆ ಏನು? ಜಟ್ಕ ಅಂದರೆ ಅದು ಹೇಳ್ತೀನಿ ವ್ಯತ್ಯಾಸ. ಅದು ಕಮಾನ್ ಥರ ಇತ್ತು. ಇದು ಪೂನಾದಿಂದ ಮೈಸೂರು ನಾಲ್ವಡಿ ಕೃಷ್ಣರಾಜೇಂದ್ರವರು ಬೇಸಿಗೆಗೆ ಹೋಗಿ ಗಾಳಿ ಹವಾ ತಗೊಂಡು ಅಲ್ಲಿ ಏನು ಚೆನ್ನಾಗಿದೆ ಸುಂದರವಾಗಿ ಅದನ್ನು ಅವರ ದೇಶಕ್ಕೆ ತೊಗೊಂಬಂದು ಮೈಸೂರು ಅನ್ನೋ ಸ್ಥಳಕ್ಕೆ ತೊಗೊಂಬಂದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಅದನ್ನು ದೇಶ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ಸ್ವಚ್ಛ ಭಾರತ ಅಂತ ಆ ಕಾಲದಲ್ಲೇ ಸ್ವಚ್ಛ ಭಾರತ ಅಂತ ಮಾಡಿದರು. ಸ್ವಚ್ಛ ಭಾರತ ಅನ್ನೋದು ಇವರು ಕನಸು ಕಾಣ್ತಾ ಇದ್ದಾರೆ. ಸ್ವಚ್ಛ ಭಾರತ ಅನ್ನೋದು ಈಗ ನೋಡೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಒಂದು ಮನುಷ್ಯರು ಯಾರೇ ಬಂದ್ರೂ ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಗೌರವ ಇತ್ತು. ಮೈಸೂರು ಮಹಾರಾಜರು ಅವರು ಇತಿಹಾಸ, ಇದು ನಾಲ್ವಡಿ ಕೃಷ್ಣರಾಜೇಂದ್ರವರು ಯಾವುದೋ ಒಂದು ಪಬ್ಲಿಕ್ಗೆ ರೋಗ ಬಂದ್ಬಿಟ್ಟಿತ್ತು. ಆ ರೋಗನ ಡಿವೈಡ್ ಮಾಡೋಕ್ಕೋಸ್ಕರ ಇದು ನವರಾತ್ರಿನ ಶುರು ಮಾಡೋದು ಶುರು ಮಾಡಿ ಇದನ್ನು ದೇಶ ಉದ್ಧಾರ ಆಗಬೇಕು, ದೇಶ ಚೆನ್ನಾಗಿರಬೇಕು, ಪಬ್ಲಿಕ್ ಜನ ಇದ್ದರೆ ನಾವಿದ್ದರೆ ಜನ ಅಲ್ಲ ಅಂತ ಇದನ್ನು ಅಭಿವೃದ್ಧಿ ಮಾಡ್ಕೊಂಡು ನಡ್ಸ್ಕೊಂಡೇ ಬರ್ತಾಯಿದ್ರು. ನಾಡಿದ್ರೆ ನಾಡ ಪ್ರಭು ಅನ್ನೋ ಹಾಗೆ ಅದೆಲ್ಲ ನಡ್ಸ್ಕೊಂಡು ಬರ್ತಾನೆ ಇದ್ರು. ಈ 1972ರಲ್ಲಿ ಇಂದಿರಾ ಗಾಂಧಿ ಬಂದು ಈ ಇದೆಯಲ್ಲ, ಅದು ನಮ್ಮ ಶ್ರೀಕಂಠ ದತ್ತ ಅವ್ರಿಗೆ ಇವರು ಅರಸನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಆಗಿದ್ದರು. ಚೀಫ್ ಮಿನಿಸ್ಟರ್ ಆದರೆ ನಮ್ಮ ತಂದೆಯವರು ಹೇಳಿದ ಮಾತು, ಆ ಕಾಲದಲ್ಲಿ ಅವರಿಗೆ 22 ಲಕ್ಷ ಕೊಡ್ತಿದ್ರಂತೆ ಸರ್ಕಾರದಿಂದ, ಸೆಂಟ್ರಲ್ ಗೌರ್ಮೆಂಟಿಂದ 22 ಲಕ್ಷ ಸರ್ಕಾರ ನೋಡೋಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ ಮಹಾರಾಜರಿಗೆ. ಆವಾಗ ಅವರು ಇವರಿದ್ರಲ್ಲ ಜಯಚಾಮರಾಜ ಒಡೆಯರು, ನಿಮ್ಮ ಮಗನಿಗೆ ನಾವು ಯಾರೇ ಮಿನಿಸ್ಟ್ರು ಯಾರೇ ಬಂದರು ಪಬ್ಲಿಕ್ ಬಂದರು ಗೌರವ ಕೊಟ್ಟು ಕರೆದು ಕುಣಿಸಿರೋದಕ್ಕೆ ನಿಮ್ಮ ಮಗನಿಗೆ ನಮ್ಮ ಮಗಳು ಕೊಡಬೇಕು ಚಂದ್ರಾರ್ಸು ಹೋಗಿ. ಇಲ್ಲ ನಮ್ಮ ಪಂಗಡನೇ ಬೇರೆ, ನಿಮ್ಮ ಪಂಗಡನೇ ಬೇರೆ, ನೀವು ರಾಜಕಾರಣಿಯವರು, ನಾವು ರಾಜಮಂತ ಅಂದವರು ಅಂತ ಅನ್ನೋದಕ್ಕೆ ತಾಡು ಅಂದ್ಬಿಟ್ಟು 3 ದಿವಸ ಆಯ್ತು. ಇಲ್ಲ ಆಗಲ್ಲ ಅನ್ನೋದಕ್ಕೆ ಇವ್ರಿಗೆ ಯಾಕೆ 26 ಲಕ್ಷ ಕೊಡ್ತೀರಾ? ಇಂದಿರಾ ಗಾಂಧಿಗೆ ಪಿನ್ ಹೊಡೆದ್ರು.
ನ್ಯಾಯಾಲಯಕ್ಕೆ ಬರಬೇಕು ಅಂತ ನಾಲ್ವಡೆ ಕೃಷ್ಣರಾಜೇಂದ್ರ ಅವರು ನ್ಯಾಯಾಲಯಕ್ಕೆ ನಾನೇ ನ್ಯಾಯ ಆಡುವಾಗ ನ್ಯಾಯಾಲಯಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬೆಂಗಳೂರು ಅರಮನೆಯಲ್ಲಿ 74ರಲ್ಲಿ ಚಿನ್ನದ ವಜ್ರದ ಉಂಗುರ ಚಚ್ಚಿ ನೀರಲ್ಲಿ ಹಾಕಿ ದುಡ್ದು ಅವರು ಸಾವಾಯಿತು ಬೆಂಗಳೂರು ಅರಮನೆಯಲ್ಲಿ. ಅವಾಗ ಇವರು ನಮ್ಮದೇ ರಾಜ್ಯ ಅಂತ ಮೈಸೂರು ಇದ್ದಿದ್ದು ಕರ್ನಾಟಕ ಮಾಡೋದು. ಕರ್ನಾಟಕ ಅಂತ ಇರಲಿಲ್ಲ, ರಾಜರು ಇದ್ದಿತ್ತು ಮೈಸೂರು ಮಹಾರಾಜರು. ಅದೆಲ್ಲ ಇತಿಹಾಸ. ನಿಮಗೆಲ್ಲ ಮೈಸೂರು ಮಹಾರಾಜರು ಯಾವಾಗಾದರೂ ಅಚ್ಚುಮೆಚ್ಚಿ. ಆಮೇಲೆ ಈ ಟಾಂಗ ಹೆಂಗೆ ಬಂತು ಅಂದರೆ ಜಟ್ಕ ಇತ್ತು. ಈ ಜಟ್ಕಾನ ಪೂನಾದಿಂದ ತೊಗೊಂಬಂದು ಅಲ್ಲಿಂದ ಒಂದು ಇಬ್ಬರನ್ನ ರಿಪೇರಿ ಮೆಕ್ಯಾನಿಕ್ಗಳು ಕರ್ಕೊಂಬಂದು ಇಲ್ಲಿ ರೈಸ್ ಕೋರ್ಸ್ ಮುಂದೆ ತಂಡಿ ಸಡಕ್ ಅಂತ ಇದೆ, ತೆಬೆಲ ಕಾರ್ಖಾನೆ ಗ್ಯಾರೇಜ್ ಥರ, ಅಲ್ಲಿ ತೊಗೊಂಬಂದಿದೆ. ಅವರು 1, 2, 3 ಅಂತ ಅವರೇ ಓನ್ ಆಗಿ ತಿರುಗ್ತಾಯಿದ್ರು. ಪಬ್ಲಿಕ್ ಹೋಗಿ ಮಹಾಸ್ವಾಮಿಯವರೇ ನಾವು ತಿರುಗಾಡಬೇಕು ಅನ್ನೋದಕ್ಕೆ ಸುಮಾರು 1,500 ಟಾಂಗ 1 ಅಂತ ಒಂದು 5 ಏನೋ ಕೊಟ್ಟರು ಪಬ್ಲಿಕ್ಗೆ. ಒಬ್ಬರು ನೋಡಿ ಒಂದು 1,500 ಟಾಂಗ ಆಯಿತು ಮೈಸೂರಲ್ಲಿ. ಆ ಕಾಲಕ್ಕೇನೆ 1,500 ಟಾಂಗ ನಂಜನಗೂಡು, ಮೈಸೂರು, ಶ್ರೀರಂಗಪಟ್ಟಣ ಇಷ್ಟು ಸೇರಿ 1,500. 1660 ಗಾಡಿ ಕಾರ್ಪೊರೇಷನಲ್ಲಿ ನಂಬರ್ ಆಗ್ತಿದೆ, ಅಂದರೆ ರಿಜಿಸ್ಟರ್ಡ್ ಆಗಿದೆ, ರಿಜಿಸ್ಟ್ರೇಷನ್ ಆಗಿ. ಅವಾಗ ಈಗ ಎಷ್ಟಿದೆ? ಈಗ ಅಮ್ಮಮ್ಮ ಅಂದರೆ ಒಂದು 50 ಇರ್ಬೋದು ಸರ್. 50 ಅಷ್ಟೇನಾ? ಅಷ್ಟೇ. ಮೈಸೂರಲ್ಲಿ ಪಾರಂಪರಿಕ ನಗರದಲ್ಲಿ ಇಷ್ಟೇ ಉಳ್ಕೊಂಡಿರೋದು. ಒಂದು 50 ಇದೆ. ಅದರಲ್ಲೂ ಈಗ ಶಾರೋಟ್ ಅಂತ ಅದು ಬಂದಿದೆ. ಟಾಂಗ ಅಂತ ಒಂದು 10-15 ಇದೆ. ಇದೇನಿದು ಪ್ರಕಾಶ್ ಜಿ? ಈಗ ಮುಂದಿದೆಯಲ್ಲ ಅದು ಟಾಂಗನ? ಇದು ಟಾಂಗ. ಇದೆಲ್ಲ ಬಿಜಾಪುರ, ಪೂನಾ ಈ ಸೈಡಿಂದು ಮೈಸೂರು ಮಹಾರಾಜರು ಮಾಡಿರೋದು ಟಾಂಗ. ಇದು ಈ ಎರಡು ಮಾಡೆಲ್. ಅದು ಅಲ್ಲಿದೆಯಲ್ಲ ವೈಟ್, ಅದೆಲ್ಲ ಇಲ್ಲ. ಅದು ಮದುವೆ ಮನೆಗೆಲ್ಲ ತಗೊಂಡೋಗೋದ? ಅದು ಶಾರೋಟ್ ಅಂತ. ಈಗ ಮದುವೆ ಮನೆಗೆಲ್ಲ ತಗೊಳ್ತಾರೆ ಜನಗಳು. ಈಗೇನು ತಗೊಳ್ಳಲ್ಲ, ಮುಂಚೆ ತಗೋತಾ ಇದ್ರು. ಈಗ ಎಲ್ಲ ತೇರು ಮಾಡಿಬಿಟ್ಟಿದ್ದಾರೆ. ಈಗ ಮರಾಠಿಯವರು ಇವರು ಸೇಟುಗಳಾದರೆ ಕುದುರೆ ಅವ್ರಿಗೆ ಬೇಕು. ಕುದುರೆ ತಗೊಂಡ್ರೆ ರೋಡ್ ಹೊಡಿತಾರೆ, ಮದುವೆ ಗಂಟು ಕುದಿಸ್ಕೊತಾರೆ. ಇದು ಅದ್ಬಿಟ್ರೆ ಇನ್ನೆಲ್ಲೂ ಇಲ್ಲ. ಕುದುರೆ ಗಾಡಿ ಈಗ ಜೂ, ಅರಮನೆ ಇವೆರಡು ಜಾಗ ಟೂರಿಸ್ಟ್ ಪ್ಲೇಸಲ್ಲಿ ಇವೆರಡೇ ಜಾಗ ನಡೀತೀವಿ. ರೌಂಡ್ಸ್ ಹಾಕ್ಲಿಕ್ಕೆ ಸಿಗತ್ತೆ. ನಾವು ಹೊಡಿವಾಗ ಜನಗಳಿಗೆ 10 ಪೈಸಾ ಒಬ್ಬರಿಗೆ, ಒಂದು ಸೀಟ್ಗೆ 10 ಪೈಸಾ. ಸಿಟಿ ಬಸ್ ಸ್ಟ್ಯಾಂಡ್ 4 ಜನ ಕುಣಿಸ್ಕೋಬೇಕು ಅಂದರೆ 1 ಅವರ್ ಆಗುತ್ತೆ. 1 ಅವರಲ್ಲಿ 4 ಜನನ ಈ ಕಡೆ 40 ಪೈಸಾ, ಆ ಕಡೆಯಿಂದ 40 ಪೈಸಾ. ನಮ್ಮ ತಂದೆ ಕಾಲದಲ್ಲಿ ಒಂದಾಣಿ ಇತ್ತು. ಅದು ಆಟೋ ರಿಕ್ಷಾ. ಅವಾಗ ಆಟೋ ರಿಕ್ಷಾ ಇರಲೇ ಇಲ್ಲ. ಇದೇ ನಮಗೆ ಓಡಾಡ್ಬೇಕಂದ್ರೆ ನಮಗೆ ಟಾಂಗಾನೇ ಬೇಕು. ಮೈಸೂರು ಟಾಂಗ. ಇಲ್ಲಿಂದ ನಂಜನಗೂಡು ಹೋಗ್ಬೇಕಂದ್ರೂ ಟಾಂಗ, ಎಲ್ಲೇ ಹೋಗುವಾಗ ಬೆಟ್ಟಕ್ಕೆ ಹೋಗ್ಬೇಕಂದ್ರೂ ಟಾಂಗ, ಎಲ್ಲೇ ಹೋಗುವಾಗ. ಆಮೇಲೆ ಅದು ಹೇಳ್ತೀನಿ ಕೇಳಿ. ಮೈಸೂರಲ್ಲಿ ಮಹಾರಾಜರು ಇತಿಹಾಸ, ಚರ್ಚು, ಚಾಮುಂಡಿ ಬೆಟ್ಟಕ್ಕೆ ಕೆಲವು ಹೋಯ್ತಾ ಇರಲಿಲ್ಲ. ಚರ್ಚು, ಕ್ಯಾಂಡ್ಲು ಫ್ಯಾಕ್ಟ್ರಿ, ಸಿಲ್ಕ್ ಫ್ಯಾಕ್ಟ್ರಿ ಇದೆಲ್ಲ ಇತಿಹಾಸ ತೋರಿಸಿ. ಲಲಿತ್ ಮಾಲ್ಗೂ ಫ್ರೀ, ಜೂಗಾಡು, ಇಷ್ಟು ವ್ಯವಸ್ಥೆನ ತೋರಿಸಿದೆ ಪಬ್ಲಿಕ್ಗೆ ಬಿಡೋರು. KRS ಟಾಂಗ ಹೋಗ್ತಿರ್ಲಿಲ್ಲ. ಹೋಯ್ತಿರೂ ಒಂದ್ಸತಿ ಹೋಗೋಕ್ಕಾಗಲ್ಲ. ಅದು ಚಾಮುಂಡಿ ಬೆಟ್ಟಕ್ಕೆ ಹೋಯ್ತಾ ಇರಲಿಲ್ಲ. ಇಷ್ಟು ಇತಿಹಾಸ ಪಬ್ಲಿಕ್ಗೆ ಅನುಕೂಲ ಮಾಡಿ ಇದಕ್ಕೆ ವರ್ಷಕ್ಕೊಂದ್ಸತಿ ನಂಬರ್ ₹6 ರಿಜಿಸ್ಟ್ರೇಷನ್ ನಂಬರ್, ರಿಜಿಸ್ಟ್ರೇಷನ್ ಇಯರ್ಲಿ ರಿನ್ಯೂವಲ್ ಮಾಡಬೇಕಿತ್ತು. ಇದಕ್ಕೆ ಸೈಕಲ್ಗೆ, ಎತ್ತಿನ ಗಾಡಿಗೆ, ಸೈಕಲ್ಗೂ ಇತ್ತಾ? ಸೈಕಲ್ಗೂ ನಂಬರ್ ಪ್ಲೇಟ್. ಈಗ ಈ ಥರ ಬೈಕ್ ಆ ಥರ ಅಲ್ಲ, ಒಂದು ಬಿಲ್ಲೆ ಮಾಡಿ ಎಂಟು ಮಾಡೋರು. ಆ ಸೈಕಲ್ಗೆ ಅದು ಇಲ್ದು ಅಂದರೆ ಇಟ್ಕೊಳ್ಳೋರು. ಟಾಂಗಾಗೆ ನಂಬರ್ ಹಾಕೋರು. ಅದಂತ ರಿಜಿಸ್ಟ್ರೇಷನ್ ಪರವಾನಗಿ ಕೊಟ್ಟ ಹಾಗೆ ವರ್ಷಕ್ಕೊಂದ್ಸತಿ. ಆಮೇಲೆ ಒಂಚೂರು ಶೇಕ್ ಹಾಕ್ಬಿಡ್ತು ಟಾಂಗ. ಅದಕ್ಕೆ ಸ್ಟ್ಯಾಂಡರ್ಡ್ಸ್ ಕೂಡ ಇತ್ತು. ಒಬ್ರು ಕುದುರೆಗೆ ಒಬ್ರು ಡಾಕ್ಟ್ರು ಚೆಕ್ ಮಾಡೋಕ್ಕೆ ನಂಬರ್ಗೆ ಹೋದಾಗ ಟಾಂಗಾಗೆ ಒಬ್ರು ಇನ್ಸ್ಪೆಕ್ಟರ್ ಇದ್ರು. ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್, ಪೊಲೀಸ್, ಟ್ರಾಫಿಕ್ ಇನ್ಸ್ಪೆಕ್ಟರ್ ಥರ, ಮುನ್ಸಿಪಲ್ ಆಫೀಸರು. ಮುನ್ಸಿಪಲ್ ಆಫೀಸಿಂದ ಬಂದಿರೋದು. ಈಗ ಸಿಟಿ ಕಾರ್ಪೊರೇಷನ್ ಮಾಡಿದ್ದಾರೆ. ಹೌದು. ಅವಾಗ ಮುನ್ಸಿಪಲ್ ಆಫೀಸ್ ಇತ್ತು. ಮುನ್ಸಿಪಲ್ ಆಫೀಸಿಂದ ನಮ್ಮ ತಾತ ಅವರು ಕುಣಗಲ್ಲಿಂದ ಮುಂದೆ ಹೆಬ್ಬೂರು ಅಂತ ಇತ್ತು. ಅಲ್ಲಿ ಬರಗಾಲ ಬಂದ್ಬಿಟ್ಟು, ಆ ಬರಗಾಲ ಬಂದಾಗ ಅವರು ಸಿಟಿಗೆ ಬಂದ್ಬಿಟ್ಟು
1920 ಬಂದು 1920. ಓ. ಅವಾಗ ಬಂದು ನಮ್ಮ ಚೈತ್ರಿಯ ರೋಡಲ್ಲಿ ಒಂದು ಸ್ಥಾನಮಾನ ನೋಡಿ 1932-33 ಮನೆ ತೊಗೊಂಡು ಅಭಿವೃದ್ಧಿಯಾಗಿ ನಮ್ಮ ಅಜ್ಜಿ ಬೆಂಗಳೂರು ಮಾಗಡಿ ರೋಡ್ ಅವರು, ನಮ್ಮ ತಂದೆ ನಮ್ಮ ತಾತರು ಹೆಬ್ಬೂರು ಮುಂದೆ ಹೆಬ್ಬೂರು ಅಂತ ಇದೆ, ಅಲ್ಲಿಂದ ಬಂದು ಸಿಟಿಲಿ ಇಂಪ್ರೂವ್ಮೆಂಟ್ ಆಗಿ ಮಕ್ಕಳನ್ನೆಲ್ಲ ಸಾಕೊಂಡು ಇದು ವಂಶ ಪಾರಂಪರ್ಯ. ನಮ್ಮ ತಾತ ಹೊಡಿತಾ ಇದ್ದಿಲ್ಲ, ತಾತನ ಮಕ್ಕಳು ಹೊಡಿತಾ ಇದ್ರು. ಓಕೆ, ಅಂದ್ರೆ ನಿಮ್ಮ ತಂದೆಯವರು? ತಂದೆ ದೊಡ್ಡಪ್ಪದೇರು ಚಿಕ್ಕಪ್ಪದೇರು ಎಲ್ಲರೂ ಓಡಿಸೋರು, ನಾವು ಓಡಿಸಿದ್ದೀವಿ. ವಂಶ ಪಾರಂಪರ್ಯ ಈಗ ನಾವು ಬಿಟ್ಬಿಟ್ಟಿದ್ದೀವಿ. ಈಗ ನಡ್ಕೊಂಡು ಬರ್ತಾ ಇದ್ದಾರೆ, ನಡೀತಾ ಇದೆ, ಇನ್ನು ಅಭಿವೃದ್ಧಿ ಮಾಡ್ಕೊಂಡು ಇದರಲ್ಲಿ ಸರ್ಕಾರ ಸೌಲಭ್ಯ ಕೊಡಬೇಕು. ಇದು ನಾಲ್ವಳ್ಳಿ ಇದು ಧರ್ಮಪತಿ ಬನ್ಮಯ್ಯ ಅವರು ಈ ಸ್ಟ್ಯಾಂಡ್ ಕಟ್ಸ್ಕೊಟ್ರು. ಹೌದಲ್ಲ, ಇದು ಶೆಡ್ ಇದೆ, ಕರೆಕ್ಟ್. ಇದು ಧರ್ಮಪತಿ ಬನ್ಮಯ್ಯ ಅವರು. ಇದು ಹೆಸರು ನೋಡ್ತೀವಿ, ಮೈಸೂರು ಮಹಾರಾಜ ಇದು ಯೂನಿಯನ್, ಇದು ಪಾಷಾ ಸಂಘ ಟಾಂಗಾ ಸ್ಟ್ಯಾಂಡ್ ಇದು ಯೂನಿಯನ್ ಮೈಸೂರು ಅಂತ ಹೇಳಿ. ಯೂನಿಯನ್ ಇದು ಯೂನಿಯನ್ ಎಲ್ಲ ಇದೆಯಾ? ಯೂನಿಯನ್ ಈ ಥರ ಸ್ಟ್ಯಾಂಡ್ಗಳಿದಾವ ಮೈಸೂರಲ್ಲಿ ತುಂಬ? ಮೈಸೂರಲ್ಲಿ ಇವಾಗ ಇದರಲ್ಲಿ ನರಮ್ ಜ್ಯೋತಿಲಿ 20 ಟಾಂಗಾ ಸ್ಟ್ಯಾಂಡ್ ಕೊಡಬೇಕು ಅಂದರು. 20ರಲ್ಲಿ 3 ಸ್ಟ್ಯಾಂಡ್ ಕೊಟ್ಟರು, 4 ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ಗೋಲ್ಮಾಲ್. 20 ಸಾರಟ್ ಕೊಡ್ತೀನಿ ಅಂದರು, 7 ಸಾರಟ್ ಕೊಟ್ಟರು, ಅದು ಗೋಲ್ಮಾಲ್. ಈಗ ಯಾತ್ರಿಕರು ಬರ್ತಾರೆ, ಈಗ ನಮ್ಮಂಥ ಸಣ್ಣ ವಯಸ್ಸಿನವರು ಬರ್ತಾರೆ, ಅವ್ರುಗಳು ಈಗ ಕುದುರೆನ ಅದರ ಹಿಸ್ಟ್ರಿ ನೋಡ್ಬಿಟ್ಟು, ಅಂದರೆ ಇತಿಹಾಸ ನೋಡಿ, ನಾವು ಬರೀ ಟಾಂಗಾನ ಇದಕ್ಕಲ್ಲೇ ಬೆಳೆಸ್ತಾ, ಯಾಕಂದ್ರೆ ನಾವು ನೋಡಿದ್ದೀವಿ ಈಗ 0 ಎಮಿಷನ್ ಅಂತ ಹೇಳಿ ನಾವೆಲ್ಲ EV ಅಂದರೆ ಎಲೆಕ್ಟ್ರಿಕ್ ಗಾಡಿಗಳನ್ನು ಬಳಸ್ತಾ ಇದ್ದೀವಿ. ನಾವು ಕುದುರೆ ಗಾಡಿಗಳನ್ನು ಬಳಸಿದ್ರೆ ಸಾಕಲ್ವಾ, ಆ ಆಪ್ಷನ್ ನಮಗೆ ಮೈಸೂರಲ್ಲಿದೆ. ಬಳಸಿದಾಗ ಅಂದರೆ ಜಗತ್ತಿಗೂ ಅನುಕೂಲ ಆಗುತ್ತೆ, ಯಾವುದೇ ರೀತಿ ಕಷ್ಟನೂ ಆಗಲ್ಲ. ಅಂದರೆ ಅವಾಗ ಪ್ರಪಂಚ ಸಿಕ್ತಿತ್ತು ಸರ್, ಪ್ರಪಂಚ ಸಿಕ್ಕಿದಾಗಿದ್ದ ಪ್ರಾಣಿಗಳು ಬೇಕಾಗಿತ್ತು, ಪ್ರಾಣಿಗಳು ಯೂಸ್ ಮಾಡ್ಕೊತಾ ಇದ್ರು. ಈಗ ಪ್ರಪಂಚ ಟೆಕ್ನಿಕಲ್ ಆಗ್ಬಿಟ್ಟಿದೆ, ನಮಗೆ ನಾನಾ ಥರ ಇವಾಗ ಗೂಡ್ಸ್ ಗಾಡಿಗಳು ಇತ್ತು, ಇದು ರೈಲ್ವೇಲಿ ಇದ್ಲು ಗಾಡಿ ಇತ್ತು, ಹೊಗೆ ಬಂಡಿ ಇತ್ತು. ಇವತ್ತು ಡೀಸೆಲಲ್ಲಿ ಓಡ್ತಾ ಇದೆ, ಎಲೆಕ್ಟ್ರಿಕಲ್ ಓಡ್ತಾ ಇದೆ ರೈಲು. ಪ್ರತಿಯೊಂದು ಈಗ ಎಲ್ಲ ಟೆಕ್ನಿಕಲ್ ಬಂದಿದೆ. ಇದು ವಂಶ ಪಾರಂಪರ್ಯ ಅಂತ ಇದು ನಡ್ಕೊಂಡು ಬರ್ತಾ ಇದೆ. ಇದು ಸರ್ಕಾರ ಸೌಲಭ್ಯ ಕೊಟ್ಟು ಇದು ಇವ್ರುಗಳು ಇದು ಅಂತಾರೆ, ಇದು ಸ್ವಚ್ಛ ಭಾರತ ಅಂತಾರೆ. ಸ್ವಚ್ಛ ಭಾರತ ಮಹಾರಾಜರ ಕಾಲದಿಂದನೂ ಸ್ವಚ್ಛ ಭಾರತ ಮುಂಚೆಯಿಂದನೂ ಇದೆ. ಸ್ವಚ್ಛ ಭಾರತ ಅಂದರೆ ಅದು ಇತಿಹಾಸ ನೋಡೋಕ್ಕಾಗಲ್ಲ. ಆ ಸ್ವಚ್ಛ ಭಾರತ ಇಲ್ಲಿ ನೋಡಬಹುದು. ನೋಡಿ, ಇದರಿಂದ ಏನು ಪೊಲ್ಯೂಷನ್ ಇಲ್ಲ, ಏನಿಲ್ಲ. ಇದರಿಂದ ಏನು ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ, ಅದು ಹೋಗುತ್ತೆ. ಈಗ ಕೂಡ ಇದಕ್ಕೆ ಗೊಬ್ಬರ ಆಗುತ್ತೆ. ಸುಮಾರು ಇಲ್ಲ ಅಂದ್ರು ಇದು 15 ವರ್ಷ ಆಯ್ತು ರಿಪೇರಿ ಮಾಡಿ. 15 ವರ್ಷದಿಂದ ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಕಾರ್ಪೊರೇಷನ್ ಅವರು. ಸೊ ಎಲ್ಲರೂ ಅದಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಈ ರೀತಿಯಾದ ಒಂದು ಪರಂಪರೆನ ಉಳಿಸ್ಕೊಂಡು ಹೋಗ್ಬೋದು ಅಂತ ನೀವು ಹೇಳ್ತೀರಿ. ನಿಮ್ಮ ಫೋನ್ ನಂಬರ್ ಏನಾದರೂ ಹೇಳ್ಬೋದಾ? ಯಾರಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಈ ಮೂಲಕ ತಗೊಳ್ಳಿ, ಹೇಳಿ. 99 45 98 0 6668. ನಿಮ್ಮನ್ನು ಪ್ರಕಾಶ್ ಅಂತ ಹೇಳಿ ನಿಮ್ಮನ್ನು ಫೋನ್ ಮಾಡಿ ಅವ್ರು ತಿಳ್ಕೊಬೋದಲ್ವಾ? ಥ್ಯಾಂಕ್ ಯು. ಮೈಸೂರಿನ ಮಹಾರಾಜರ ಕಾಲದಿಂದಲೂ ಸಾಮಾನ್ಯ ಜನಗಳಿಗೂ ಕುದುರೆಗೆ ಸವಾರಿ ಅವಕಾಶವನ್ನು ಕೊಟ್ಟಂತಹ ಜಾಗ ಮೈಸೂರು. ಮತ್ತು ಅಷ್ಟೇ ಅಲ್ಲದೆ ಅದರ ಆವಿಷ್ಕಾರಗಳು, ವಿವಿಧ ರೀತಿಯ ಅದರ ಅಭಿವೃದ್ಧಿಗಳನ್ನು ಮಾಡಿದ್ದು ಮೈಸೂರು. ಅಂತಹ ಜಾಗದಲ್ಲಿ 5-6 ಸಾವಿರ ಟಾಂಗಾಗಳನ್ನು, ಕುದುರೆ ಗಾಡಿಗಳನ್ನು ಓಡಿಸ್ತಿದ್ದ ಜಾಗ ಈಗ ಬೆರಳೆಣಿಕೆಯಷ್ಟು ರೆಸಿಸ್ಟರ್ ಆಗಿರುವಂತಹದ್ದು ಟಾಂಗಾಗಳು. ಈಗಿನ ನಾವು ಯೋಚನೆ ಮಾಡಲೇಬೇಕು. ಈಗಿನ ಪೀಳಿಗೆಯವರು ಇವುಗಳನ್ನು ಬಳಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಅಂತಹವರ ಜೊತೆ ಒಡನಾಟ ಇಟ್ಕೊಳ್ಬೇಕು. ಅವರು ಸಹ ನಮ್ಮ ಜೊತೆ ಬದುಕಲು ಅವಕಾಶ ಮಾಡಿಕೊಡ್ಬೇಕು.